ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬೆಳಗಾವಿಯಲ್ಲಿ ಕ್ರಿಕೆಟ್ ವಿಚಾರಕ್ಕೆ ಮಾರಾಮಾರಿ, ಮನೆಗಳ ಮೇಲೆ ಕಲ್ಲು ತೂರಾಟ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ. ಮೊಮ್ಮಗನ ವಿರುದ್ಧ ದೇವೇಗೌಡರ ಗುಡುಗು, ಭಾರತಕ್ಕೆ ಬಂದು ತನಿಖೆ ಎದುರಿಸುವಂತೆ ವಾರ್ನಿಂಗ್. ಎಚ್ಡಿಡಿ ಲೆಟರ್ಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು. ಚಂದನವನದಲ್ಲಿ ಸ್ಟಾರ್ ಚಿತ್ರಗಳಿಗೆ ಬರ, ಪ್ರೇಕ್ಷಕರಿಲ್ಲದೆ ಚಿತ್ರಮಂದಿರಗಳು ಖಾಲಿ ಖಾಲಿ. ಬಾಡಿಗೆ ಕಟ್ಟಲಾಗದೆ ಥಿಯೇಟರ್ ಮಾಲೀಕರಿಗೆ ಸಂಕಷ್ಟ. ಬೆಂಗಳೂರು ಹೊರವಲಯದಲ್ಲಿ ಕರಗ ಉತ್ಸವ, ದೇವನಹಳ್ಳಿಯಲ್ಲಿ ಮೌಕ್ತಿಕಾಂಬ ಅಮ್ಮನವರ ಕರಗ, ಆನೇಕಲಲ್ಲಿ ಕಿಕ್ಕಿರಿದು ಸೇರಿದ ಭಕ್ತ ಸಾಗರ. ಕ್ರಿಕೆಟ್ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿರುವಂತಹ ಒಂದು ಘಟನೆ ನಡೆದಿದೆ ಬೆಳಗಾವಿಯಲ್ಲಿ ಎರಡು ಗುಂಪುಗಳ ನಡುವೆ ಘರ್ಷಣೆ ಆಗಿರೋದು ಕ್ರಿಕೆಟ್ಗೋಸ್ಕರ. ಮನೆಗಳ ಮೇಲೆ ಕಲ್ಲು ತೂರಾಟದ ವಿಡಿಯೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಏಕಾಏಕಿ ಬಂದು ಕಲ್ಲು ತೂರಾಟ ನಡೆಸಿದೆ ಒಂದು ಗುಂಪು. ಕಲ್ಲು ತೂರಾಟದ ಸಿಸಿಟಿವಿ ದೃಶ್ಯಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿವೆ. ಕ್ರಿಕೆಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಮಾರಾಮಾರಿ, ಮನೆಗಳ ಮೇಲೆ ಕಲ್ಲು ತೂರಾಟ ನಡೆಯುವಷ್ಟರ ಮಟ್ಟಿಗೆ ಬೆಳೆದು ನಿಂತಿದೆ. ನಿನ್ನೆ ಸಂಜೆ ಚಿಕ್ಕ ಮಕ್ಕಳ ಮಧ್ಯೆ ಕ್ರಿಕೆಟ್ ವಿಚಾರಕ್ಕೆ ಗಲಾಟೆಯಾಗಿದ್ದು, ಬಳಿಕ ಗಲಾಟೆಯಲ್ಲಿ ಎರಡು ಗುಂಪಿನ ಯುವಕರು ಪ್ರವೇಶ ಪಡಿತಾರೆ. ಯುವಕರ ನಡುವಿನ ಗಲಾಟೆಯ ವೇಳೆ ಕಲ್ಲು ತೂರಾಟ ನಡೆದಿದೆ. ಗಲಾಟೆಯಲ್ಲಿ ಓರ್ವ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಗಾಯಗೊಂಡಿರುವ ಘಟನೆ ನಡೆದಿದೆ. ನೋಡಿ, ಚಿಕ್ಕ ಮಕ್ಕಳು ಕ್ರಿಕೆಟ್ ಆಡುವಾಗ ಯಾವುದೇ ವಿಚಾರಕ್ಕೆ ಗಲಾಟೆ ಆಗಿ ಅದು ಮಕ್ಕಳ ಮೇಲೆ, ಮನೆಗಳ ಮೇಲೆ ಕಲ್ಲು ತೂರಾಟದವರೆಗೂ ಹೋಗಿ ನಿಂತಿದೆ. ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಒಂದು ಘಟನೆ ನಡೆದಿದೆ. ಸಿಸಿಟಿವಿ ಎಕ್ಸ್ಕ್ಲೂಸಿವ್ ದೃಶ್ಯಗಳಿದು. ಅಳ್ವಾನ್ಗಲ್ಲಿ ಬೆಳಗಾವಿ ಕ್ರಿಕೆಟ್ನ ವಿಚಾರಕ್ಕಾಗಿ ಮನೆಗಳ ಮೇಲೆ ಕಲ್ಲು ತೂರಾಟ. ಪೊಲೀಸರು ಬಂದು ಪರಿಸ್ಥಿತಿಯನ್ನ ವೀಕ್ಷಣೆ ಮಾಡುವ ಸಂದರ್ಭದಲ್ಲೇ ಕಲ್ಲು ತೂರಾಟವಾಗಿರೋದು. ಈ ಸಂದರ್ಭದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅಮರ್ ಅನ್ನೋರಿಗೂ ಕೂಡ ಗಾಯಗಳಾಗಿದೆ. ಗಲ್ಲಿ ಕ್ರಿಕೆಟ್ ಆಡುವಾಗ ಮಕ್ಕಳ ಮಧ್ಯೆ ಗಲಾಟೆ, ದೊಡ್ಡವರಿಗೆ ತಿರುಗಿ ಈ ರೀತಿಯ ಒಂದು ಘಟನೆ ನಡೆದಿರೋದು. ಇನ್ನು ಮತ್ತೊಂದು ಕಡೆ ನೋಡಿ, ಇನ್ನೊಂದು ಆ ಮಾರಕಾಸ್ತ್ರಗಳ ಬಳಕೆ ಕೂಡ ಆಗಿರೋದು. ಅಲ್ಲಿ